ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಒಂದು ಹತಾಶ ಮನೋಭಾವನೆಯಲ್ಲಿದೆ. ಇವತ್ತು ಪ್ರತಾಪ್ ಸಿಂಹ ಅವರ ತಮ್ಮನ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ರಾಜಕೀಯ ಪ್ರೇರಿತವಾಗಿದೆ ಅನ್ನೋದನ್ನು ಎಂಥ ಅನಕ್ಷರಸ್ಥರು ಕೂಡ ಹೇಳ್ತಾರೆ. ಎಲ್ಲೋ ಒಂದು ಕಡೆ ಚುನಾವಣೆ ಮುಂದೆ ಬರ್ತಾ ಇದೆ, ಲೋಕಸಭಾ ಚುನಾವಣೆ. ಕಾಂಗ್ರೆಸ್ ಪಕ್ಷ ಆಡಳಿತ ಪಕ್ಷಕ್ಕೆ ಹಿನ್ನಡೆ ಆಗ್ತಾ ಇದೆ ಸಾಕಷ್ಟು. ಮೊನ್ನೆ 5 ರಾಜ್ಯಗಳ ಚುನಾವಣೆ ಫಲಿತಾಂಶವನ್ನು ಕೂಡ ತಾವು ನೋಡಿದ್ದೀರಿ. ಹಾಗೆ ಎಲ್ಲೋ ಒಂದು ಕಡೆ ರಾಜ್ಯದ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ ಹತಾಶೆಯಿಂದ ಈ ರೀತಿ ನಡೆದುಕೊಳ್ತಾ ಇದೆ. ಪ್ರತಾಪ್ ಸಿಂಹ ಆಗಲಿ, ಅವರ ಸಹೋದರ ಆಗಲಿ, ಇದು ಯಾವುದಕ್ಕೂ ಕೂಡ ಹೆದರ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಅವ್ರನ್ನ ಎಲ್ಲವನ್ನು ಕೂಡ ಎದುರಿಸ್ತಾರೆ. ಧನ್ಯವಾದ. ಬಿಜೆಪಿ ವಿರೋಧ ಪಕ್ಷ ನಾಯಕರು ಯತ್ನಾಳ್ ಆಗಿದ್ದಾರೆ ಸರ್. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಒಂದು ಹತಾಶ ಮನೋಭಾವನೆಯಲ್ಲಿದೆ. ಇವತ್ತು ಪ್ರತಾಪ್ ಸಿಂಹ ಅವರ ತಮ್ಮನ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ರಾಜಕೀಯ ಪ್ರೇರಿತವಾಗಿದೆ ಅನ್ನೋದನ್ನು ಎಂಥ ಅನಕ್ಷರಸ್ಥರು ಕೂಡ ಹೇಳ್ತಾರೆ. ಎಲ್ಲೋ ಒಂದು ಕಡೆ ಚುನಾವಣೆ ಮುಂದೆ ಬರ್ತಾ ಇದೆ, ಲೋಕಸಭಾ ಚುನಾವಣೆ. ಕಾಂಗ್ರೆಸ್ ಪಕ್ಷ ಆಡಳಿತ ಪಕ್ಷಕ್ಕೆ ಹಿನ್ನಡೆ ಆಗ್ತಾ ಇದೆ ಸಾಕಷ್ಟು. ಮೊನ್ನೆ 5 ರಾಜ್ಯಗಳ ಚುನಾವಣೆ ಫಲಿತಾಂಶವನ್ನು ಕೂಡ ತಾವು ನೋಡಿದ್ದೀರಿ. ಹಾಗೆ ಎಲ್ಲೋ ಒಂದು ಕಡೆ ರಾಜ್ಯದ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ ಹತಾಶೆಯಿಂದ ಈ ರೀತಿ ನಡೆದುಕೊಳ್ತಾ ಇದೆ. ಪ್ರತಾಪ್ ಸಿಂಹ ಆಗಲಿ, ಅವರ ಸಹೋದರ ಆಗಲಿ, ಇದು ಯಾವುದಕ್ಕೂ ಕೂಡ ಹೆದರ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಅವ್ರನ್ನ ಎಲ್ಲವನ್ನು ಕೂಡ ಎದುರಿಸ್ತಾರೆ. ಧನ್ಯವಾದ. ಬಿಜೆಪಿ ವಿರೋಧ ಪಕ್ಷ ನಾಯಕರು ಯತ್ನಾಳ್ ಆಗಿದ್ದಾರೆ ಸರ್. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಒಂದು ಹತಾಶ ಮನೋಭಾವನೆಯಲ್ಲಿದೆ. ಇವತ್ತು ಪ್ರತಾಪ್ ಸಿಂಹ ಅವರ ತಮ್ಮನ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ರಾಜಕೀಯ ಪ್ರೇರಿತವಾಗಿದೆ ಅನ್ನೋದನ್ನು ಎಂಥ ಅನಕ್ಷರಸ್ಥರು ಕೂಡ ಹೇಳ್ತಾರೆ. ಎಲ್ಲೋ ಒಂದು ಕಡೆ ಚುನಾವಣೆ ಮುಂದೆ ಬರ್ತಾ ಇದೆ, ಲೋಕಸಭಾ ಚುನಾವಣೆ. ಕಾಂಗ್ರೆಸ್ ಪಕ್ಷ ಆಡಳಿತ ಪಕ್ಷಕ್ಕೆ ಹಿನ್ನಡೆ ಆಗ್ತಾ ಇದೆ ಸಾಕಷ್ಟು. ಮೊನ್ನೆ 5 ರಾಜ್ಯಗಳ ಚುನಾವಣೆ ಫಲಿತಾಂಶವನ್ನು ಕೂಡ ತಾವು ನೋಡಿದ್ದೀರಿ. ಹಾಗೆ ಎಲ್ಲೋ ಒಂದು ಕಡೆ ರಾಜ್ಯದ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ ಹತಾಶೆಯಿಂದ ಈ ರೀತಿ ನಡೆದುಕೊಳ್ತಾ ಇದೆ. ಪ್ರತಾಪ್ ಸಿಂಹ ಆಗಲಿ, ಅವರ ಸಹೋದರ ಆಗಲಿ, ಇದು ಯಾವುದಕ್ಕೂ ಕೂಡ ಹೆದರ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಅವ್ರನ್ನ ಎಲ್ಲವನ್ನು ಕೂಡ ಎದುರಿಸ್ತಾರೆ. ಧನ್ಯವಾದ. ಬಿಜೆಪಿ ವಿರೋಧ ಪಕ್ಷ ನಾಯಕರು ಯತ್ನಾಳ್ ಆಗಿದ್ದಾರೆ ಸರ್.